ಹುಟ್ಟಿನಿಂದಲೋ ಅಥವಾ ಕಾಲಕ್ರಮೇಣ ಬೆಳೆದು ನಮ್ಮ ದೇಹದ ಮೇಲೆ ಕೆಲವೊಮ್ಮೆ ನಮಗೆ ಇಷ್ಟವಿಲ್ಲದ ಕೆಲವು ಕಲೆಗಳು ಮತ್ತೆ ಗುರುತುಗಳು ಕಾಣಿಸ್ಕೊತವೆ. ಅವುಗಳಲ್ಲಿ ನರಹುಲಿಗಳು, ಸಾಮಾನ್ಯವಾಗಿ ನರುಳೆ ಅಂತ ಕರೀತಾರೆ, ಇದು ಕೂಡ ಒಂದು. ಅನೇಕ ವ್ಯಕ್ತಿಗಳಲ್ಲಿ ಬಾಲ್ಯದಿಂದ ಅಥವಾ ವಯಸ್ಸಾದಂತೆ ದೇಹದ ವಿವಿಧ ಭಾಗಗಳಲ್ಲಿ ಇವು ಕಾಣಿಸ್ಕೊತವೆ. ನರುಳೆಗಳು ದೇಹದ ಯಾವುದೇ ಭಾಗದಲ್ಲಿ ಕೂಡ ಬೆಳಿಬಹುದು, ಆದರೆ ಇವುಗಳು ಮುಖದ ಮೇಲೆ ಕಾಣಿಸ್ಕೊಂಡಾಗ ನಮ್ಮ ಸೌಂದರ್ಯಕ್ಕೆ ಭಂಗ ತರುತ್ತವೆ. ಅನೇಕ ಜನರು ಮುಖದ ಮೇಲಿನ ನರುಳೆಗಳನ್ನ ತೆಗೆಸಾಕಲು ಲೇಸರ್ ಟ್ರೀಟ್ಮೆಂಟ್ಗೆ ಹೋಗ್ತಾರೆ. ಈ ಚಿಕಿತ್ಸೆ ಸಾಮಾನ್ಯವಾಗಿ ದುಬಾರಿಯಾಗಿರುತ್ತೆ ಹಾಗೂ ಇದು ನೋವನ್ನು ಕೂಡ ಉಂಟು ಮಾಡುತ್ತೆ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ದೇಹದಿಂದ ನರುಳೆಗಳನ್ನ ತೆಗೆದಾಕಲು ಸುಲಭವಾಗಿ, ಸರಳ ಮತ್ತೆ ಕಡಿಮೆ ವೆಚ್ಚದ ಮತ್ತೆ ಕಡಿಮೆ ನೋವಿನ ಮಾರ್ಗವನ್ನು ತಿಳಿಸ್ಕೊಡ್ತೀನಿ. ಇದು ನೈಸರ್ಗಿಕವಾಗಿ ಮನೆಯಲ್ಲೇ ಲಭ್ಯವಿರುವ ಪದಾರ್ಥಗಳನ್ನ ಬಳಸ್ಕೊಂಡು ಈ ಪ್ರಕ್ರಿಯೆನ ನೀವು ಮಾಡ್ಬೋದು. ಈ ಸಲಹೆಯನ್ನ ನೀವು ಅನುಸರಿಸಿದ್ರೆ ನಿಮ್ಮ ದೇಹದ ಮೇಲಿನ ನರುಳೆಗಳು ಯಾವುದೇ ನೋವಿಲ್ಲದೆ ಉದುರೋಗ್ತವೆ. ಸೊ ಈಗ ಆ ಸಲಹೆ ಏನಂತ ನೋಡೋಣ. ಮೊದಲು ಈ ನರುಳೆ ನಿವಾರಣೆಗೆ ಬೇಕಾಗಿರುವ ಪದಾರ್ಥಗಳು: 1 ಚಮಚ ಅರಿಶಿಣ, 1 ಚಮಚ ಅಡಿಗೆ ಸೋಡಾ, 1 ಚಮಚ ನಿಂಬೆ ರಸ. ಈಗ ಇದನ್ನು ತಯಾರಿಸುವ ಮತ್ತು ಬಳಸುವ ವಿಧಾನ ಏನಂತ ಹೇಳಿದ್ರೆ, ಮೊದಲಿಗೆ ಒಂದು ಸಣ್ಣ ಬಾಟ್ಲಲ್ಲಿ ನೀವು ಅರಿಶಿಣ, ಅಡಿಗೆ ಸೋಡಾ ಮತ್ತು ನಿಂಬೆ ರಸನ ತಗೋಬೇಕು. ಈ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಮಿಶ್ರಣ ಮಾಡಿ, ಅಗತ್ಯವಿದ್ದರೆ ಸ್ವಲ್ಪ ನೀರನ್ನು ಸೇರಿಸಿ ಒಂದು ಥಿಕ್ ಪೇಸ್ಟ್ನ ಮಾಡ್ಕೋಬೇಕು. ಈ ಪೇಸ್ಟ್ನ ನೀವು ನೇರವಾಗಿ ನರಳಿಯ ಮೇಲೆ ದಿನಕ್ಕೆ 3 ಬಾರಿ ಹಚ್ಚಬೇಕು. ಈ ವಿಧಾನವನ್ನು ಮುಂದುವರಿಸಿದ್ರೆ ನರುಳಿಗಳು ತಾನಾಗಿಯೇ ಒಣಗಿ ಉದ್ರೋಗ್ತವೆ. ಇದು ಹೇಗೆ ನರುಳಿಗೆ ಪ್ರಯೋಜನಕಾರಿ ಅಂತ ಹೇಳಿದ್ರೆ, ಅರಿಶಿಣ ಆಂಟಿಸೆಪ್ಟಿಕ್ ಮತ್ತು ಆಂಟಿ ಇನ್ಫ್ಲಮೇಟರಿ ಗುಣಗಳನ್ನ ಹೊಂದಿದೆ. ಇದು ನರುಳಿಗಳಲ್ಲಿರುವ ಸೋಂಕು ಮತ್ತು ಬ್ಯಾಕ್ಟೀರಿಯಾನ ನಿವಾರಿಸಲು ಸಹಾಯ ಮಾಡುತ್ತೆ. ನೆಕ್ಸ್ಟ್ ಅಡಿಗೆ ಸೋಡಾ ನಮ್ಮ ಚರ್ಮದಲ್ಲಿನ ಹೆಚ್ಚುವರಿ ತೇವಾಂಶವನ್ನು ಹೀರ್ಕೊಳ್ಳುತ್ತೆ. ಇದರಿಂದ ನರುಳಿಗಳು ಒಣಗಲು ಸಹಾಯ ಮಾಡುತ್ತದೆ. ಮತ್ತೆ ನಿಂಬೆ ರಸ, ನರುಳಿಗಳ ಮೇಲೆ ನಿಂಬೆ ರಸವನ್ನು ಹಚ್ಚೋದ್ರಿಂದ ಅವುಗಳ ಬೇರುಗಳು ದುರ್ಬಲಗೊಳ್ಳುತ್ತದೆ. ಇದರಲ್ಲಿ ಪ್ರಮುಖ ಸೂಚನೆ ಏನಂದ್ರೆ, ನಿಂಬೆ ರಸನ ನಾವು ಡೈರೆಕ್ಟ್ ಆಗಿ ಚರ್ಮದ ಮೇಲೆ ಹಚ್ಚಬಾರ್ದು, ಏಕೆಂದ್ರೆ ಅದು ಚರ್ಮಕ್ಕೆ ಹಾನಿನ ಉಂಟು ಮಾಡುತ್ತೆ. ಈ ವಿಧಾನದಲ್ಲಿ ಅದನ್ನ ಇತರ ಪದಾರ್ಥಗಳೊಂದಿಗೆ ಬೆಳೆಸಿ ನಾವು ಇದನ್ನ ಬಳಸ್ಬೋದು. ನೀವು ಯಾವಾಗ ಡರ್ಮಟಾಲಜಿಸ್ಟ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿದ್ರೆ, ನರುಳೆಗಳು ಸಾಮಾನ್ಯವಾಗಿ HPV, ಹ್ಯೂಮನ್ ಪೆಪಿಲೋಮಾ ವೈರಸ್ ಎನ್ನೋ ಹೆಸರಿನ ವೈರಸ್ನಿಂದ ಉಂಟಾಗುತ್ತೆ. ಈ ವೈರಸ್ ಚರ್ಮದಿಂದ ಚರ್ಮದ ಸಂಪರ್ಕದ ಮೂಲಕ ಇದು ಹರಡುತ್ತೆ. ಕೆಲವು ನರುಳೆಗಳು ದೊಡ್ಡದಾಗಿ ಬೆಳಿಬಹುದು ಅಥವಾ ನೋವನ್ನು ಕೂಡ ಉಂಟು ಮಾಡಬಹುದು. ಅಂತ ಸಂದರ್ಭಗಳಲ್ಲಿ ನೀವು ಚರ್ಮ ರೋಗ ತಜ್ಞರು ಅಂದ್ರೆ ಡರ್ಮಟಾಲಜಿಸ್ಟ್ನ ಸಲಹೆಯನ್ನ ಪಡೆದು ನೀವು ಸೂಕ್ತ ಚಿಕಿತ್ಸೆನ ಮಾಡ್ಕೋಬೇಕಾಗುತ್ತೆ. ಇದು ಒಂದು ಸುಲಭವಾಗಿ ನೈಸರ್ಗಿಕವಾಗಿ ಮನೆಯಲ್ಲೇ ಲಭ್ಯ ಇರುವಂತಹ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ನಾವು ನರುಳೆಗಳನ್ನ ಹೇಗೆ ಅವು ಉದ್ರೋಗೋ ಥರ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.